ಜಾತಿ ಪರಿಶಿಷ್ಟ ಪಂಗಡ ನೌಕರರ ಒಂದು ಕ್ಷೇಮಾಭಿವೃದ್ಧದ ಹಿತದೃಷ್ಟಿಯಿಂದ ಈ ಒಂದು ಸಂಘವು ಈ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಹಿತದೃಷ್ಟಿಯಿಂದ ಎಲ್ಲರ ಒಂದು ಅಭಿಮತದ ಮೇರೆಗೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಈ ಒಂದು ಸಂಘವನ್ನು ನಡೆಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಈ ಸಂಘವನ್ನು ಪ್ರಾರಂಭಿಸಿ ಇವತ್ತಿಗೆ 11 ವರ್ಷಗಳಾಗಿ ಈ ಕಾರ್ಯಕ್ರಮವನ್ನು 11ನೇ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ದಿವಸ ಈ ಕಾರ್ಯಕ್ರಮ ಒಂದು ಇಡೀ ದೇಶಾದ್ಯಂತ ಏನು ನಮ್ಮ ದೇಶಕ್ಕೆ ವಿಶ್ವದಲ್ಲಿಯೇ ಒಂದು ಅತೀ ದೊಡ್ಡ ಸಂವಿಧಾನವನ್ನು ನೀಡಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಈ ದೇಶಕ್ಕೆ 395 ವಿಧಿಗಳನ್ನು 8 ಅನುಬಂಧಗಳನ್ನು 2 ವಿಶೇಷ ಅನುಬಂಧಗಳನ್ನು ಕೊಡುವುದರ ಮುಖಾಂತರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಎಂಬ ಒಂದು ವೇದವಾಕ್ಯದ ಅಡಿಯಲ್ಲಿ ಇಡೀ ದೇಶಕ್ಕೆ ಎಲ್ಲ ಜನರಿಗೂ ಅನುಕೂಲವಾಗುವಂಥ ಒಂದು ಆಡಳಿತ ಗ್ರಂಥವನ್ನು ಈ ದಿವಸ ಒಂದು ಕರಡಿ ಸಮಿತಿಯನ್ನು ಅಂದಿನ ಜವಾಹರ್ಲಾಲ್ ನೆಹರು ಪ್ರಧಾನಿಯವರಿಗೆ ನೀಡಿದಂಥ ದಿವಸ ಈ ದಿವಸವನ್ನು ನಾವು ಸಂವಿಧಾನ ದಿವಸ ಎಂದು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲಿಯೂ ನಮ್ಮ ಕೇಂದ್ರ ಕಚೇರಿಯ ಸುತ್ತಮುತ್ತ ಆಗಲಿ ನಮ್ಮ JC ರೋಡ್ ಸುತ್ತಮುತ್ತ ಆಗಲಿ ನಮಗೆ ಈ ಒಂದು ಸಭಾಂಗಣ ಸಿಗಲಿಲ್ಲ. ಅನಿವಾರ್ಯವಾಗಿ ಈ ಒಂದು ಸಭಾಂಗಣ ನಮಗೆ ಸಿಕ್ತು. ಎಲ್ರಿಗೂ ದೂರ ಆಯಿತು, ಎಲ್ರಿಗೂ ಸ್ವಲ್ಪ ತಡವಾಗಿದೆ. ಆದರೂ ಈ ದಿವಸ ಈ ಒಂದು ಅಡ್ರೆಸ್ನ ಹುಡುಕೊಂಡು ಬಂದು ಅಂಬೇಡ್ಕರ್ ಸಾಹೇಬ್ರವರ ಹೆಸರಿನ ಮೇಲೆ ಇವತ್ತೇನು ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದೀವೋ ಅದರ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಂಘದ ಪದಾಧಿಕಾರಿಗಳು ನೀವು ಇಲ್ಲಿ ಆಗಮಿಸಿದ್ದರ ನಿಮಗೆ ಈ ಸಂಘದ ಪರವಾಗಿ ತುಂಬ ಹೃದಯದ ಭೀಮ ಸ್ವಾಗತ ಮತ್ತು ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರು ಆಗಮಿಸಬೇಕಾಗಿತ್ತು. ಈಗ ತಡವಾಗಿ ಮೀಟಿಂಗು ನಮ್ಮ ಭವಿಷ್ಯ ಇವತ್ತು ಅಡಗಿದೆ. ಇವತ್ತು ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತು ಅಂಬೇಡ್ಕರ್ ಸಾಹೇಬರವರ ಜನ್ಮ ದಿನಾಚರಣೆಯನ್ನು ನಾವು ಈ ಸಂಘದ ವತಿಯಿಂದ ಮಾಡಿರಲಿಲ್ಲ. ಅದನ್ನು ಸಹ ಈ ದಿವಸ ಹಮ್ಮಿಕೊಂಡಿರುವ ಈ ಸಂದರ್ಭದಲ್ಲಿ ಈ ದಿವಸ ವಿಧಾನಸೌಧದಲ್ಲಿ ನಮ್ಮೆಲ್ಲರ ಭವಿಷ್ಯ ಅಡಗಿದೆ. ಒಳ್ಳೆ ಸಿಹಿ ಸುದ್ದಿ ಬರ್ತದೆ ಅಂತ ನಾವು ನಂಬಿದ್ದೀವಿ. ಬರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆಶಿಸ್ತೇನೆ. ಅದಕ್ಕೆ ಸಾಹೇಬರು ಈಗ ಮೀಟಿಂಗಲ್ಲಿ ಇರೋದ್ರಿಂದ ಅವರ ಪರವಾಗಿ ನಮ್ಮ BTM ವಿಧಾನಸಭಾ ಕ್ಷೇತ್ರ ಮಾಜಿ BBMP ಸದಸ್ಯರು ಸಂಘಟಕರಾದ B ಮೋಹನ್ ಸಾಹೇಬ್ರವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಅವರು ಸಚಿವರು ಪರವಾಗಿ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಸಂಘದ ಮಾತೃಶ್ರೀ ನಮ್ಮ ತಾಯಿ BT ಲಲಿತಾ ನಾಯಕ್ ಮೇಡಮ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸಿದ್ಧಾಂತದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವುದರ ಜೊತೆಗೆ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಸದಾ ಮಾಡ್ಕೊಂಡು ಬಂದಿದ್ದೀವಿ. ಆ ತಾಯಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನೆಚ್ಚಿನ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಜಗದೀಶ್ ಸಾಹೇಬ್ರೆ, ವೇಣುಗೋಪಾಲ್ ಸಾಹೇಬ್, ಮತ್ತೊಬ್ಬರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ವೇಣುಗೋಪಾಲ್ ಸಾಹೇಬ್ರೆ ಹಾಗೂ ನಮ್ಮ ಕೀರ್ತಿಚಂದ್ರ ಸಾಹೇಬ್ರೆ, ನಾವು ಇವತ್ತು IPS ಅಧಿಕಾರಿಗಳಾದ ಅಬ್ದುಲ್ ವಹಾದ್ ಸಾಹೇಬ್ ಅವರು ಅಂಬೇಡ್ಕರ್ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕೆಲಸ ನಿರ್ವಹಿಸ್ತಾರೆ. ಈ ದಿವಸ ಅವರು ಸಹ ಆಲ್ ಇಲಾಖಾ ಮುಖ್ಯಸ್ಥರು ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರು IT ಮೇಡಮ್ನವರು IPS ಆಫೀಸರ್ ಅಂತ ವಹಾದ್ ಸಾಹೇಬರು ಬರಲ್ಲ. ನನ್ನ ಪರವಾಗಿ CSO ಕೂಡ ಸಾಹೇಬರು ಅಲ್ಲಿದ್ದಾರೆ. ಆದ್ರಿಂದ ಅವ್ರ ಪರವಾಗಿ ರಮ್ಯಾ ಮೇಡಮ್ನ ಕಳಿಸ್ತೀನಿ ಕರ್ಕೊಂಡು ಹೋಗಿಂತಂದ್ರು. ಅವ್ರ ಪರವಾಗಿ ಬಂದಿದ್ದಾರೆ ರಮ್ಯಾ ಮೇಡಮ್ನವರೇ. ಹಾಗೂ ಗಡಗ ನಮ್ಮ ವಿಭಾಗೀಯ ಸಂಚಾರಾಧಿಕಾರಿಗಳು ನಮಗೆ ಸದಾ ಜೊತೆಯಲ್ಲಿ ನಿಂತು ನೆರಳಿರುತ್ತಿರುವ ಮಂಜುನಾಥ್ ನಾಯಕ್ ಸಾಹೇಬ್ರೆ ಹಾಗೂ ನಮ್ಮ ಘಟಕ ವ್ಯವಸ್ಥಾಪಕರೇ, ಇಬ್ಬರು ಘಟಕ ವ್ಯವಸ್ಥಾಪಕರು ಬಂದಿದ್ದಾರೆ. ಈಗ ಹಿಂದೆ ನಮ್ಮ ಎಲ್ಲ ಮಹಿಳಾಧ್ಯಕ್ಷರಿರ್ಬೋದು, ಸಹೋದರ
ಸಂಘಟನೆಯ ಕನಕಪ್ಪ ಇರ್ಬೋದು, ಮತ್ತೆಲ್ಲ KSRTC ನಿರ್ದೇಶಕರು, ಅದರಲ್ಲೂ ವಿಶೇಷವಾಗಿ ನಮ್ಮ BTM ವಿಧಾನಸಭಾ ಕ್ಷೇತ್ರದಿಂದ ಮಹಿಳಾ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಅಂಬೇಡ್ಕರ್ ವಾದಿಯ ಸಂಘಟನೆಯ ಮಹಿಳಾ ಪದಾಧಿಕಾರಿಗಳು ಬಂದಿದ್ದಾರೆ. ನಮ್ಮ ಮಣಿಯಮ್ಮರು, ಕನಕಮ್ಮರು, ಮತ್ತು ನಮ್ಮ ಸೂನಮ್ಮರು, ಶಾಂತಿಯವರು, ನಮ್ಮ ಕನಕ ಅವರು, ಕವಿತಾ ಅವರು, ಮತ್ತು ರತ್ನಮ್ಮ ಅವರು, ಮತ್ತು ಇನ್ನೆಲ್ಲ ನಮ್ಮ TIಗಳು ಎಲ್ಲರೂ ಬಂದಿದ್ದಾರೆ. ಮತ್ತು ಎಲ್ಲ ಸೂಪರ್ವೈಸರ್ಸ್ಗಳು ಎಲ್ಲರೂ ಬಂದಿದ್ದೀವಿ. ಮತ್ತು ಜೊತೆಯಾಗಿ ಇವತ್ತು ಏನು ನಮ್ಮ ಬಸ್ಸು ಓಡಬೇಕು, ಆದ್ರೆ ತಾವು ಕರ್ತವ್ಯಗಳನ್ನು ಮುಗಿಸಿಕೊಂಡು ಈ ದಿವಸ ತಾವು ಇಲ್ಲಿ ಈ ಸಂಘದ ಮೇಲೆ ನಂಬಿಕೆ ಇಟ್ಟು ನಾವು ತಾವೆಲ್ಲರೂ ಬಂದು ಆಸೀನರಾಗಿದ್ದೀರಾ. ಸರ್, ನಾನು ಒಂದು ಮಾತು ಹೇಳ್ತೀನಿ, ಈ ಒಂದು ಸಂಘ ಯಾವುದೇ ಅಧಿಕಾರಿಗಳನ್ನು ಬೆದರಿಸಿ ಅವ್ರನ್ನ SC/ST ಆ್ಯಕ್ಟ್ನಲ್ಲಿ ದುರುಪಯೋಗ ಮಾಡಿಕೊಂಡು ಅವ್ರನ್ನ ಸಿಗಿಸೋದಾಗಲಿ ಮತ್ತೊಂದಾಗಲಿ ಮಾಡೋವಂಥ ಸಂಘ ಅಲ್ಲ. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಯಾವುದೋ ಒಂದು ಕೆಲಸಕ್ಕೆ, ಸಂಸ್ಥೆ ಕೆಲಸಕ್ಕೆ ಅಡಚಣೆ ಮಾಡ್ಬೇಕಾದ್ರೆ ಹಿಡಿದಾಗ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕಿ ಅವ್ರನ್ನ ಕುಗ್ಗುಪಡಿಸೋದು, ಆ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋಂಥ ಸಂಘ ಈ ಬೆಂಗಳೂರು ಮಹಾನಗರ ಸಾರಿಗೆ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಅಲ್ಲವೇ ಅಲ್ಲ. ಈ ಸಂಘದಲ್ಲಿ ಏನಾದರೂ ತೊಂದರೆ ಆದರೆ ನಾವುಗಳು ನಿಮ್ಮ ಹತ್ತಿರ ಬರ್ತೀವಿ. ನಾವೇನಾಗಿರ್ತೇವೆ, ಎಲ್ಲೋ ಒಂದು ಕಡೆ ತಪ್ಪಾದರೆ ನಾವೇನೋ ಸರ್ ಮುಂದೆ ಹಿಂಗೆ ತಪ್ಪಾಗಿದೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಕೇಳೋಂಥ ಸಂಘ. ಯಾರನ್ನೇ ಆಗಲಿ ಬೆದರಿಸಿ ಅದಕ್ಕಿಲ್ಲ ಅದನ್ನ ಅವಮಾನ ಮಾಡೋದು, ಇದನ್ನ ಯಾರೂ ತಪ್ಪು ಮಾಡಲ್ಲ. ಇವತ್ತು ಯಾರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಲ್ಲ. ತಪ್ಪು ಮಾಡಿದವರು ಅವ್ರು ಬೇರೆ ಇರ್ತಾರೆ, ಯಾಕೂ ಸಿಗಾಕೊಳ್ಳಲ್ಲ. ಅದರಿಂದ ನಾವು ಈ ಸಂಸ್ಥೆಯಲ್ಲಿ ಈ ಕೆಲಸ, ಈ ಸಂಘವು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಳ್ತಾ ಇದ್ದೀವಿ. ಏನೇ ಇದ್ರು ನಮ್ಮ ಒಂದು ಗಮನಕ್ಕೂ ತಗೊಂಬನ್ನಿ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋಣ. ಅದರಲ್ಲೂ SC/STಗೆ ಅನ್ಯಾಯ ಆಗಿದ್ರೆ ನಾವು ಸಂಘ ಅದರಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಇದರೆಲ್ಲ ಈ ರೀತಿ ನಡ್ಕೊಂಬಂದಿರೋ ಈ ಸಂಘ ಇಷ್ಟು ವರ್ಷಗಳ ಕಾಲ ಬಂದಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಇರಬೇಕು, ತಮ್ಮೆಲ್ಲರ ಒಂದು ನಮಗೆ ಸಪೋರ್ಟ್ ಇರಬೇಕು. ಈ ಸಪೋರ್ಟ್ ಇದ್ಮೇಲೆ ಹಲವಾರು ಇಲ್ಲಿ ಬೇಡಿಕೆಗಳನ್ನ ಈಗ ಕೇಳಬೇಕು ಅಂತ ಬಂದು, ಆದರೆ ಆ ಬೇಡಿಕೆ ಸಂಬಂಧ ಈಗ ವಿಧಾನಸೌಧದಲ್ಲಿ ಮೀಟಿಂಗ್ ನಡೀತಾ ಇರಬೇಕಾದ್ರಿಂದ ಅಧ್ಯಕ್ಷರು ನಾನು ಎಷ್ಟೊತ್ತಾರಾಗಲಿ ಬರ್ತೀನಿ ಅಂತ ಹೇಳಾರೆ. ಈಗಾಗಲೇ ಅಧ್ಯಕ್ಷರು ಎಷ್ಟೊತ್ತಾರ, ಉಪಾಧ್ಯಕ್ಷರು ಸಹ ನಾನು ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾರೆ. ಸಚಿವರ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇದೆ. ಆ ಮಧ್ಯದಲ್ಲಿ ತಾವುಗಳು ಏನೇ ಇದ್ರು ಈ ಸಂಘಕ್ಕೆ ತಿಳಿಸ್ಬೇಕು. ತಮ್ಮ ಏನೇ ಕೆಲಸ ಇದ್ರೂ ಈ ಸಂಘದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಚರ್ಚಿಸಿ ನಿಮ್ಮ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಕೊತಾ ತಾವು ಸಂಘವನ್ನು ಬಲಪಡಿಸ್ಬೇಕು. ಇಂಥ ಅಪ್ಪಾಜಿಯವರ ಕಾರ್ಯಕ್ರಮವನ್ನು ನೆನೆಸ್ಕೋಬೇಕಾದ ನಮ್ಮ ಕರ್ತವ್ಯ. ಅಂಬೇಡ್ಕರ್ ಸಾಹೇಬರು ನಮ್ಮ ಒಂದು ಏನು 16/4, 15/4, 341, 340, 342 ವಿಧಿಗಳಲ್ಲಿ ನಮಗೇನು ಕೊಟ್ಟಿದ್ದಾರೆ, ನಮಗೇನು ಉದ್ಯೋಗ ಒಂದು ಕಡೆ ಇರ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾನತೆ ಇರ್ಬೋದು, ಮತ್ತು ವಿವಿಧ ಕ್ಷೇತ್ರದಲ್ಲಿ ಎಲ್ಲ ಸರ್ವರಿಗೂ ಸಮಪಾಲು ಕೊಡಬೇಕಂತ ಅಂಬೇಡ್ಕರ್ ಸಾಹೇಬರು ನಮಗೋಸ್ಕರ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಅಭ್ಯಸಿಸಿ ಈ ದಿವಸ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಉದ್ಯೋಗದಲ್ಲಿ ಇಷ್ಟು ಮೀಸಲಾತಿ ಪಡ್ಕೊಂಡಿದ್ದೀವಿ. ಮೀಸಲಾತಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಪ್ರಮೋಷನ್ ಆಗಬೇಕಾಗಿದೆ. ಸಂಬಂಧಪಟ್ಟ ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದಿದ್ರೆ ಅದು ಮಾತಾಡಬಹುದಾಗಿತ್ತು. ಆದರೆ ಅವರು ಬರಗಂಟ ದಯಮಾಡಿ ಎಲ್ಲ ಕಾಯೋಣ. ಯಾಕಂದರೆ ಅವ್ರು ಹೇಳಿದ್ದಾರೆ ಈಗಾಗಲೇ ಈ ತಡವಾಗಿ ಸ್ಟಾರ್ಟ್ ಆಗಿದೆ, ಮುಗಿಸ್ಕೊಂಡು ನಾವು ನೇರವಾಗಿ ಇಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಅವ್ರು ಬರೋವರೆಗೂ ಎಲ್ಲರೂ ಸಮಾಧಾನದಿಂದ ಇದ್ದು ತಾವೇನು ಈಗೇನು ಈ ಒಂದು ಒಗ್ಗಟ್ಟು ಪ್ರದರ್ಶನ ತೋರಿಸಿದ್ರೆ ಅದೇ ಸಂಘದ ಗಟ್ಟಿ ಅಂತ ಕೇಳ್ಕೊತಾ, ಇನ್ನು ಹೆಚ್ಚಿನ ವಿಚಾರ ಇತ್ತು ಆದರೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲದ ಕಾರಣ ಮಾತಾಡೋಕ್ಕಾಗಲ್ಲ. ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಅದಕ್ಕೆ ತುಂಬ ಹೃದಯದ ತಮಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾವು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಯ ಕಾರ್ಯಕ್ರಮ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್.